ಇನ್ನು ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೆಹಲಿಯಲ್ಲಿ ಒಂದು ಹೈಡ್ರಾಮವೇ ನಡೆದಿತ್ತು. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರತಿಭಟನೆಗೆ ಕುಳಿತಿದ್ರು. ಯಾವುದೇ ಕಾರಣಕ್ಕೂ ಎಫ್ಐಆರ್ ದಾಖಲಾಗುವವರೆಗೂ ನಾವು ಪ್ರತಿಭಟನೆ ಪಡೆಯೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಕೊನೆಗೂ ರಾಹುಲ್ ಗಾಂಧಿ ಅವರ ಪ್ರತಿಭಟನೆಗೆ ಮಣಿತು. ಈಗ ಈ ಪೆಲೆಟ್ ಗನ್ ಬಳಕೆಯ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ಸಂಸತ್ ಮಾರ್ಗ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಈಗ ಪೊಲೀಸರು. ಸಂತ್ರಸ್ತ ಸಾಹಿಲ್ ದೂರಿನ ಮೇರೆಗೆ ಈಗ ಅಪರಿಚಿತರ ಮೇಲೆ, ಅಂದರೆ ಈಗ ಅಫ್ಕೋರ್ಸ್ ಗೊತ್ತಿರುವಂಥ ವಿಚಾರ, ಯಾಕಂದರೆ ಪ್ಯಾಲೆಟ್ ಗನ್ ಯಾರು ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಈಗ ಪೊಲೀಸರು ಹೇಳುವಂಥದ್ದು ನಾವು ಯಾರಿಗೂ ಪರ್ಮಿಷನ್ನೇ ಕೊಟ್ಟಿಲ್ಲ, ಯಾರು ಪ್ಯಾಲೆಟ್ ಗನ್ ಬಳಸಿಲ್ಲ ಅನ್ನುವಂಥದ್ದನ್ನು ಡೆಲ್ಲಿ ಪೊಲೀಸ್ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅಪರಿಚಿತರ ಮೇಲೆ ಒಂದು ಪ್ರಕರಣ ಈಗ ದಾಖಲಾಗಿದೆ. ನೋಡಬೇಕು ಮುಂದಿನ ಹಂತದಲ್ಲಿ ಈಗ ತನಿಖೆ ನಡೆಸಿ ಅದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಬಳಸಿದ್ದು ಅನ್ನುವಂಥದ್ರ ಬಗ್ಗೆ ಗೊತ್ತಾಗಬೇಕಾಗತ್ತೆ. ಬೆಳಗ್ಗೆಯಿಂದಲೂ ಕೂಡ ಸಂಸತ್ ಮಾರ್ಗ್ ಠಾಣೆ ಎದುರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ರಾಹುಲ್ ಗಾಂಧಿ. ಬೆಳಗ್ಗೆ ಹೋಗಿ ಸಂಸತ್ ಮಾರ್ಗ್ ಠಾಣೆಯಲ್ಲಿ ಯಾಕೆ ಎಫ್ಐಆರ್ ದಾಖಲಾಗಿಲ್ಲ, ಎಫ್ಐಆರ್ ದಾಖಲು ಮಾಡ್ಕೊಳ್ಳಿ ಅಂತ ಕೇಳಿದ್ರು. ಬಟ್ ಅದಕ್ಕೆ ನಿರಾಕರಿಸಿದ್ರಿಂದಾಗಿ ಅವರು ಪ್ರತಿಭಟನೆ ಮಾಡಿದ್ರು. ಇನ್ನು ಸಾಹಿಲ್ ದೂರು ಆಧರಿಸಿ ಈಗ ಎಫ್ಐಆರ್ ಏನು ದಾಖಲಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಈಗ ಪೊಲೀಸ್ ಠಾಣೆಯಿಂದ ರಾಹುಲ್ ಗಾಂಧಿ ತೆರಳಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಏನು ಪ್ರತಿಭಟನೆ ಮಾಡ್ತಾ ಇದ್ರು. ಬಟ್ ಈಗ ಪ್ರತಿಭಟನೆಯನ್ನು ನಿಲ್ಲಿಸಿ ಮುಗಿಸಿ, ಯಾಕಂದರೆ ಅವರ ಬೇಡಿಕೆ ಇದ್ದಿದ್ದು ಒಂದೇ, ಸಾಹಿಲ್ ಮೇಲೆ ಪೆಲೆಟ್ ಗನ್ ಬಳಕೆ ಆಗಿದೆ. ಆತ ಅದರಿಂದ 90% ಒಂದು ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡಿದ್ದಾನೆ. ಸುಮಾರು 4 ಪೆಲೆಟ್ ಗನ್ಗಳ ಒಂದು ಪಾರ್ಟಿಕಲ್ಸ್ ಆತನ ಕಣ್ಣಲ್ಲಿ ಹೋಗಿವೆ. 200ಕ್ಕೂ ಹೆಚ್ಚು ಪಾರ್ಟಿಕಲ್ಸ್ ಆತನ ದೇಹದಲ್ಲಿವೆ. ಹೀಗಾಗಿ ಆತನಿಗೆ ತೊಂದರೆ ಆಗಿದೆ. ಇದು ಯಾರು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ಅನ್ನುವಂಥದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾಯಿದ್ರು. ಕೊನೆಗೂ ಪ್ರತಿಭಟನೆಗೆ ಮಣಿದು ಈಗ ಎಫ್ಐಆರ್ ದಾಖಲಾಗಿದೆ. ಸೊ ಹಾಗಾಗಿ ಈಗ ಸಾಹಿಲ್ ಜೊತೆಗೆ ಮಾತನಾಡಿ ರಾಹುಲ್ ಗಾಂಧಿ ಕೂಡ ಅಲ್ಲಿಂದ ತೆರಳಿದ್ದಾರೆ. ಹಾಗೆ ರಾಹುಲ್ ಗಾಂಧಿ ಅವರ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರು ಕೂಡ ಮಾತನಾಡಿದ್ರು, ರಿಯಾಕ್ಟ್ ಮಾಡಿದ್ರು. JP ನಡ್ಡಾ ಅವರು ಪ್ರಮುಖವಾಗಿ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಇದು ಮಿಸ್ಲೀಡ್ ಮಾಡುವಂತಹ ಪ್ರಯತ್ನ ರಾಹುಲ್ ಗಾಂಧಿ ಅವರಿಂದ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಅವರು ಕಿಡಿಕಾರಿದ್ರು. आज जब राहुल गांधी संसद मार्ग में DCP ऑफिस पहुंचे तो उन्होंने स्पष्ट रूप से बताया गया कि दिल्ली पुलिस कि क्राइम ब्रांच पहले से ही 20 जुलाई के सभी मामलों में सघन जांच कर रही है। डीसीपी ने यह भी बताया उनको और आश्वासन दिया कि वे इस मामले में जो क्राइम ब्रांच को आपने कहा है वह उनको भेज दिया गया है और क्राइम ब्रांच इसकी जांच कर रही है। प्रशासन के इस स्पष्टीकरण के बावजूद धरने पर बैठ जाना राहुल गांधी के हठ योग को दर्शाता है और हठ योग के साथ साथ हताशा को भी दर्शाता है। इससे साफ हो जाता है कि उनका मकसद किसी को न्याय दिलाना या जांच करवाना नहीं है, बल्कि सिर्फ हंगामा खड़ा करके कानून व्यवस्था को चुनौती देना है।